ದೃಷ್ಟಿನಲ್ಲಿ ನಾನು ಮೋಸ್ಕರ ಅಂದ್ಕೊಂಡು ದೂರ ಮಾಡಕ್ ನೋಡ್ತಿದ್ಯಾ. ಆದ್ರೆ ಒಂದಲ್ಲ ಒಂದಿನ ನೀನ್ ರಾಜ ಅಂತವನಲ್ಲ ಅಂತ ನಿನಗೆ ಗೊತ್ತಾಗತ್ತೆ. ಆ ಕ್ಷಣ ಬೇಗ ಬರಲಿ ಅಂತ ಎದುರು ನೋಡ್ತಾ ಇದ್ದೀನಿ. ನರ್ಸ್, ಆ ಸದಾ ಬಿಲ್ ಕ್ಲಿಯರ್ ಆಯ್ತಾ? ಆಗಿಲ್ಲ ಅಂದ್ರೆ ಅವ್ರ ಕಡೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗೋಕೆ ಕೇಳಿ. ಇಲ್ಲ ಅಂದ್ರೆ ಆ ಮ್ಯಾನೇಜ್ಮೆಂಟ್ ಹತ್ರ ನಾನು ಬಯಸ್ಕೋಬೇಕಾಗತ್ತೆ. ಡಾಕ್ಟರ್ ದಯವಿಟ್ಟು ಆ ಥರ ಹೇಳ್ಬೇಡಿ. ಇನ್ನು ಸ್ವಲ್ಪ ಟೈಮ್ ಕೊಡಿ, ಬಿಲ್ ಸೆಟಲ್ ಮಾಡ್ತಾರೆ. ನೀವೇನು ಅವನ ಕಡೆಯವರು? ಮೊದಲನೇವನು ಎಡವ್ ಬಿದ್ದು ಪೆಟ್ ಮಾಡ್ಕೊಂಡ ಅಂತೇಳಿ ಅವ್ರಪ್ಪ ಕರ್ಕೊಂಡ್ಬಂದು ಚೆನ್ನಾಗೇ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಈಗ ಎರಡನೇವನಿಗೆ ಯಾಕೆ ತಾತ್ಸಾರ? ಎಲ್ಲರನ್ನು ಒಂದೇ ಥರ ನೋಡ್ಕೋಬೇಕಲ್ವಾ? ಡಾಕ್ಟರ್, ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಅದೇ ಮೊನ್ನೆ ತಾನೇ ಬೈಕ್ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಮಾಡಿದಾರಲ್ವಾ ಸದಾನಂದ, ಅವ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಓಹೋ ಸಾರಿ ಮಿಸ್ಟರ್, ನಾನು ಹೇಳ್ತಾ ಇರೋದು ಆ ಗಲಾಟೆ ಕೇಸ್ನಲ್ಲಿ ಅಡ್ಮಿಟ್ ಆದ್ನಲ್ಲ ಆ ಸದಾಶಿವ ಅನ್ನೋ ಹುಡುಗನ ಬಗ್ಗೆ. ಆ ಸದಾನಂದ ಅವ್ರ ಬಿಲ್ಲು 1 ಅವರಲ್ಲಿ ಸೆಟ್ಲ್ ಮಾಡ್ತೀನಿ ಅಂತೇಳಿ ಅವ್ರ ಮಗಳು ಹೇಳೋಗಿದ್ದಾರೆ. ಡೋಂಟ್ ವರಿ. ಹಲೋ, ನಮ್ಮ ಅಪ್ಪನ ಬಗ್ಗೆ ಆಗ್ಲಿ ಅವ್ರ ಟ್ರೀಟ್ಮೆಂಟ್ ಬಿಲ್ ಬಗ್ಗೆ ಆಗ್ಲಿ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಮ್ಮಂತವ್ರ ಕಷ್ಟಕ್ಕೆ ಅಂತಾನೆ ಆ ದೇವ್ರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತಲ್ಲ, ಈಗಾಗ್ಲೇ ಮಾಡಾಯ್ತು. ಇದೇನ್ ಗೊತ್ತಾ? 10 ಲಕ್ಷ ಚೆಕ್ಕು. ನೀನ್ ಯಾಕೆ ನಗ್ತಿದ್ಯಾ? ಅದು ಚೆಕ್ ಬಂತಲ್ಲ, 10 ಲಕ್ಷ ಚೆಕ್ಕು ಖುಷಿಗೆ. ನಗು ಸತ್ಯ, ನಗು. ನಿನ್ ನಗು ನೋಡಿ ಕೆಲವರು ಹೊಟ್ಟೆ ಹುರ್ಕೊಂಡ್ಲಿ. ಬಾ. ಹಲೋ ರಾಣಿ, ಹೇಗಿದೆಯಾ? ನಿಮ್ಮ ತಂದೆ ಹೇಗಿದ್ದಾರೆ? ಅಪ್ಪ ಹಾಗೆ ಇದ್ದಾರೆ ಮ್ಯಾಮ್. ಇನ್ನೊಂದು 2-3 ಡೇಸ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆದ್ರೆ ಒಂದು ಲೆವೆಲ್ಗೆ ಸ್ಪಂದಿಸ್ತಾರೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಓ, ಅವ್ರು ಬೇಗ ಹುಷಾರಾಗ್ಲಮ್ಮ. ಇನ್ನೊಂದು ವಿಷಯ, ನೀನು ಬೇಜಾರು ಮಾಡ್ಕೋಬೇಡ. ನಿಮ್ಮ ತಂದೆ ಟ್ರೀಟ್ಮೆಂಟ್ಗೆ